ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 4th ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್. ಸೊ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಮೇಲೆ 2024 ಇಯರಲ್ಲಿ ಕೇಸ್ ಸ್ಟಡಿಗೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇದು 15 ಮಾರ್ಕ್ಸ್ ಇದೆ. 15 ಮಾರ್ಕ್ಸ್ ಕ್ವಶನ್ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕಂಪಲ್ಸರಿ ಕ್ವಶನ್. ಸೊ ಇದನ್ನು ನೀವು ಟಚ್ ಮಾಡಲೇಬೇಕು. ಸೊ ಮಾರ್ಕ್ಸ್ ಎಷ್ಟಿರುತ್ತೆ ಇಲ್ಲಿ 1 × 15. ಸೊ ನೋ ಚಾಯ್ಸಿಂಗ್, ಯಾವುದೂ ಕೂಡ ಇಲ್ಲಿ ಚಾಯ್ಸಿಂಗ್ ಇರೋದಿಲ್ಲ. ಸೊ ಏನಿಲ್ಲ, ನಿಮಗೆ ಇಲ್ಲಿ ಒಂದು ಸಿಂಪಲ್ ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ದಲ್ಲಿ. ಸೊ ಈ ಕ್ವಶನನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಸೊ ಓವರಾಲ್ ಇದರ ಪ್ರೊಸೀಜರ್ಸ್ ಏನಿದೆ, ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ಓಕೆ. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಸೆಕ್ಷನ್ ಡಿ ಮೇಲೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ನೋಡಿರಿ, ಕ್ವಶನ್ ನಂಬರ್ 11. ಸೊ ಆಲ್ರೆಡಿ ನಾ ಪ್ರೀವಿಯಸ್ ಕ್ಲಾಸ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 10 ಮಾರ್ಕ್ಸ್ ಕ್ವಶನ್ಸು, ಸೊ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ನೀವು ಅವನ್ನ ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟಿಗೆ ವಿಸಿಟ್ ಆಗಿರಿ. ಸೊ ಅಲ್ಲಿ ಕ್ವಶನ್ ಪೇಪರ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ. ಸೊ ಅಲ್ಲಿ ನೀವು ಈಸಿಲಿ ನೋಡ್ಬೋದು ಕ್ವಶನ್ ಪೇಪರ್ ಆನ್ಸರ್. ಸೊ ಯಾವುದಂದ್ರೆ 2024 ಇಯರ್ದು ಮಾಡಿದ್ದೇನೆ, 23 ಇಯರ್ ಕೂಡ ಪ್ರೀವಿಯಸ್ ಇಯರ್ಸ್ ಇವ. ಸೊ ಈ ಥರದ್ದೆಲ್ಲ ಕ್ವಶನ್ ಪೇಪರ್ದ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಅಲ್ಲಿ ನೀವು ನೋಡ್ಬೋದು. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಪ್ರಾಬ್ಲಮನ್ನು ನೋಡೋಣ. ಶ್ರೀಹರಿ ಲಿಮಿಟೆಡ್ ಈಸ್ ಟೇಕಿಂಗ್ ಓವರ್ ದ ಬಿಸ್ನೆಸ್ ಆಫ್ ಅನ್ನಪೂರ್ಣ ಲಿಮಿಟೆಡ್ ಅಂತ ಹೇಳ್ತಾರೆ. ಸೊ ಇದು ಆ್ಯಕ್ಚುಲಿ ಈ ಕ್ವಶನ್ ಏನಿದೆಲ್ಲ ಇದು ಅಮಲ್ಗಮೇಷನ್ ಆಫ್ ಕಂಪ್ನೀಸ್ ಮೇಲೆ ಇದೆ ನೋಡ್ರಿ. ಆನ್ 31st 3 2023 the balance sheet of Annapurna Limited on that date is follows ಅಂತ ಹೇಳ್ತಾರೆ. ಸೊ ಏನೇನು ಕೊಟ್ಟಿದ್ದಾರೆ ನಾವು ಡಿಸ್ಕಸ್ ಮಾಡೋಣ. ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ರುಪೀಸ್ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅನ್ನಪೂರ್ಣ ಲಿಮಿಟೆಡ್ ಇದೆ. ಸೊ ಇವಾಗ ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ಅಂತ ಹೇಳ್ತಾರೆ. ಸೊ ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಫಸ್ಟ್ ನೋಡ್ರಿ, ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ₹10 ಈಚ್. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 2 lakh rupees, 2 ಲಕ್ಷ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 1 ಅಂತ ಕೊಟ್ಟಿದ್ದಾರೆ, 75,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಬಿ ಏನಿದೆ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ 15% ಡಿಬೆಂಚರ್ ಕೊಟ್ಟಿದ್ದಾರೆ, 1 lakh rupees ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸಿ ನೋಡ್ರಿ, ಕರೆಂಟ್ ಲ್ಯಾಬಿಲಿಟೀಸ್ ಟ್ರೇಡ್ ಪೇಬಲ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, 50,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು, ಇದೆ 4,25,000 ಆಯಿತು. ಇದು ಲಯಬಿಲಿಟಿ ಸೈಡ್, ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂತ ಹೇಳ್ತಾರೆ. ಸೊ ಇನ್ನು ಅಸೆಟ್ ಸೈಡ್ ಬರೀ. ಸೊ ಇಲ್ಲಿ ಪಾಯಿಂಟ್ ನಂಬರ್ ಎ ನಾನ್ ಕರೆಂಟ್ ಅಸೆಟ್ಸ, ನೆಕ್ಸ್ಟ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ 1,75,000 ಕೊಟ್ಟಿದ್ದಾರೆ. ಬಿ ನೋಡ್ರಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 1 lakh rupees, ನೆಕ್ಸ್ಟ್ ಕರೆಂಟ್ ಅಸೆಟ್ಸ 1,50,000. ಸೊ ಟೋಟಲ್ ಕೂಡ 4,25,000. ಸೊ ಲಯಬಿಲಿಟೀಸ್ ಆಲ್ಸೋ 4,25,000, ಅಸೆಟ್ಸ್ ಆಲ್ಸೋ 4,25,000. ಓಕೆ. ನೋಟ್ಸ್ ಟು ಅಕೌಂಟ್ಸ್ ನೋಡಿರಿ, ಅಬ್ಸರ್ವ್ ಮಾಡಿರಿ. ನೋಟ್ ನಂಬರ್ 1 ಒಂದೇ ಕೊಟ್ಟಿದ್ದಾರೆ. ಸೊ ನೋಟ್ ನಂಬರ್ 1 ಒಂದೇ ಇದೆ ನೋಡಿರಿ. ಓಕೆ. ನೋಟ್ ನಂಬರ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆ, ಅದು ಜನರಲ್ ರಿಸರ್ವ್ 1 lakh rupees. ಸೊ ಲೆಸ್ ಏನು ಹೇಳ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರೇಕೆಟ್ದಲ್ಲಿ ಲಾಸ್ ಅಂತ ಹೇಳ್ತಾರೆ, 25,000. ಸೊ ಟೋಟಲ್ ಎಷ್ಟಾಗುತ್ತೆ, ಅದು 75,000 rupees ಆಗುತ್ತೆ. ಓಕೆ. ಸೊ ಈ ಥರ ಇದೆ ನೋಟ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ ಪ್ಯಾರಾಗ್ರಾಫ್ದಲ್ಲಿ. ದ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಟು ಬಿ ಪೇಡ್ ಆನ್ ದ ಬೇಸಿಸ್ ಆಫ್ 40 per share ಆಫ್ ಅನ್ನಪೂರ್ಣ ಲಿಮಿಟೆಡ್ ಇನ್ ದ ಫಾಲೋವಿಂಗ್ ಮ್ಯಾನರ್ ಅಂತ ಹೇಳ್ತಾರೆ. 40 per share ದಂಗೆ ಕನ್ಸಿಡರೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್ 80% ಇನ್ ಇಕ್ವಿಟಿ ಶೇರ್ ಆಫ್ ಶ್ರೀಹರಿ ಲಿಮಿಟೆಡ್ 80% ಮಾಡ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ 30% ಇನ್ ಕನ್ವರ್ಟೇಬಲ್ ಡಿಬೆಂಚರ್. ನೆಕ್ಸ್ಟ್ ಸಿ ಬ್ಯಾಲೆನ್ಸ್ ಇನ್ ಕ್ಯಾಶ್. ಸೊ ಏನು ಬ್ಯಾಲೆನ್ಸ್ ಉಳಿತಿದ್ದಲ್ಲ, ಸೊ ಅದನ್ನು ಕ್ಯಾಶ್ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಕ್ವಶನ್ಸನ್ನು ಕೇಳಿದ್ದಾರೆ ನಿಮ್ಗೆ, ಯಾವ ಕ್ವಶನ್ಸ್. ಮತ್ತು ಇನ್ನೊಂದು ಕೇಸ್ ಸ್ಟಡಿ ಸಾಲ್ವ್ ಮಾಡುವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಕ್ವಶನ್ಸನ್ನು ಯಾವ ಕೇಳ್ತಾರಲ್ಲ, ಸೊ ಅವನ್ನ ಅಬ್ಸರ್ವೇಷನ್ ಮಾಡಿ ಸಾಲ್ವ್ ಮಾಡಬೇಕು, ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು. ಓಕೆ. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಡೆಟರ್ಮೈನ್ ದ ನೇಚರ್ ಆಫ್ ಅಮಲ್ಗಮೇಷನ್
ಫ್ರಮ್ ದ ಅಬೋವ್ ಇನ್ಫಾರ್ಮೇಷನ್. ಸೊ ಯಾವುದು ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಮರ್ಜರ್ ಆಗುತ್ತೆ ಸೊ ಅಥವಾ ನೇಚರ್ ಆಫ್ ಪರ್ಚೇಸ್ ಆಗುತ್ತೆ. ಸೊ ಯಾವುದು ಅನ್ನೋದು ಜಸ್ಟ್ ಅದನ್ನಷ್ಟೇ ಮೆನ್ಷನ್ ಮಾಡಿಬಿಡ್ಬೇಕು ನಾವು. ನೆಕ್ಸ್ಟ್ ನೋಡ್ರಿ, ಸ್ಟೇಟ್ ದ ರೀಸನ್ ಫಾರ್ ಸೆಲೆಕ್ಟಿಂಗ್ ಎ ಪರ್ಟಿಕ್ಯುಲರ್ ಮೆಥಡ್ ಆಫ್ ಅಮಲ್ಗಮೇಷನ್. ಸೊ ಇಲ್ಲಿ ಮ್ಯಾಲೆ ಯಾವ್ದು ಸೆಲೆಕ್ಟ್ ಮಾಡ್ತಿರಲ್ಲ ನೀವು ನೇಚರ್ ಆಫ್ ಅಮಲ್ಗಮೇಷನ್, ಸೊ ಅದರ ಮ್ಯಾಲೆ ರೀಸನ್ ಏನಂತ ಹೇಳಿ ಬರಿಬೇಕು, ರೀಸನ್ ಬರಿಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಕೇಳ್ತಾರೆ ಕ್ವಶನ್, ಫೈಂಡ್ ಔಟ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಪರ್ಚೇಸ್ ಕನ್ಸಿಡರೇಷನ್ AS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ರೈಟ್ ದ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೀಹರಿ ಲಿಮಿಟೆಡ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಇದು ಕ್ವಶನ್ ಇದೆ. ಸೊ ಇದನ್ನು ಇಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಾಡ್ರಿ ಅಂತ ಹೇಳಿಲ್ಲ, ಬ್ಯಾಲೆನ್ಸ್ ಶೀಟ್ ಕೇಳಿಲ್ಲ. ಸೊ ಓನ್ಲಿ ಥೇರಿ ಟೈಪ್ಸ್ ಸಮ್ ಕ್ವಶನ್ ಕೇಳಿದ್ದಾರೆ. ಸೊ ಇದು ಕ್ವಶನ್ ನಂಬರ್ 11 ಹತ್ರ ಆನ್ಸರ್ ಇದೆ. ಸೊ ಸೊಲ್ಯೂಷನ್ ಅಂತ ಹಾಕ್ಬೋದು ಅಥವಾ ನೀವು ಆನ್ಸರ್ ಅಂತ ಹಾಕ್ಬೋದು. ಈ ಕೇಸ್ ಸ್ಟಡಿ ಇದೆ. ಸೊ ಫಸ್ಟ್ ನೋಡ್ರಿ ಏನು ಕೊಟ್ಟಿದ್ದಾರೆ ನಿಮ್ಗೆ. ಫಸ್ಟ್ ಡೆಟರ್ಮೈನ್ ದ ನೇಚರ್ ಆಫ್ ಅಮಲ್ಗಮೇಷನ್ ಫ್ರಮ್ ದ ಅಬೋವ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಸೊ ಫಸ್ಟಿಗೆ ನೀವು ಆನ್ಸರ್ ಬರಿಬೋದು. ಕೇಸ್ 1, ಅಮಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಬಿಕಾಸ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಪೇಡ್ ಇನ್ ಶೇರ್ಸ್, ಡಿಬೆಂಚರ್, ಕ್ಯಾಶ್ ಅಂತ ಹೇಳ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಒಂದ್ಸಿಗಿನ ನಿಮ್ಗೆ ಹೇಳ್ತೀನಿ ನೋಡ್ರಿ. ಸೊ ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಪರ್ಚೇಸ್ ಕ್ವಶನ್ದಲ್ಲಿ ಕೊಟ್ಟಿದ್ದಾರಲ್ರಿ, ಪರ್ಚೇಸ್ ಕನ್ಸಿಡರೇಷನ್ ಈಸ್ ಟು ಬಿ ಪೇಡ್ ಆನ್ ದ ಬೇಸಿಸ್ ಆಫ್ ಫಸ್ಟ್ 40% ಶೇರ್ ಅಂತ ಹೇಳಿದ್ದಾರೆ. ಓಕೆ, 80% ಇನ್ ಇಕ್ವಿಟಿ ಶೇರ್ಸ, 10% ಇನ್ ಕನ್ವರ್ಟೇಬಲ್ ಡಿಮೆಂಚರ್ಸ, ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳ್ತಾರೆ. ಸೊ ಈ ಮೂರು ಇದ್ದು ಅಂದರೆ ಸೊ ಏನು ಮಾಡ್ಬೇಕಂದ್ರೆ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಕ್ಯಾಶ್ ಇತ್ತಂದರೆ ಇಟ್ ಈಸ್ ಅ ಪರ್ಚೇಸ್, ನೇಚರ್ ಆಫ್ ಪರ್ಚೇಸ್ ಇದು. ಓಕೆ, ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಪರ್ಚೇಸ್. ಸೊ ನೆಕ್ಸ್ಟ್ ನೋಡಿ, ಇಷ್ಟ ಆನ್ಸರ್ ಇದೆ ಫಸ್ಟ್ ಕ್ವಶನ್ಗೆ. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ಇದೆ ನೋಡ್ರಿ, ಕೇಸ್ 2, ಸ್ಟೇಟ್ ದ ರೀಸನ್ ಫಾರ್ ಸೆಲೆಕ್ಟಿಂಗ್ ಎ ಪರ್ಟಿಕ್ಯುಲರ್ ಮೆಥಡ್ ಆಫ್ ಅಮಲ್ಗಮೇಷನ್. ವಾಟ್ ಆರ್ ದ ರೀಸನ್, ಏನು ರೀಸನ್ ಫಾರ್ ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಪರ್ಚೇಸ್. ಅಂದ್ರೆ ಇಲ್ಲಿ ಪರ್ಚೇಸ್ ಸೆಲೆಕ್ಟ್ ಮಾಡಿದ್ವಲ್ರಿ, ಪರ್ಚೇಸ್ ಸೆಲೆಕ್ಟ್ ಮಾಡಿದ್ಕೆ ರೀಸನ್ ಏನು ಹೇಳ್ಬೋದು ಅಂದರೆ purchase method is selected because the 5 condition of merger method are not fulfilled such as. so ಇವನ್ನ fulfill ಮಾಡಿಲ್ಲ ಅದು ಯಾವುದು, PC is not completely paid in shares. ಅಂದರೆ PC ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಪೂರ್ತಿಯಾಗಿ ಶೇರ್ ಮೂಲಕ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್, ದ ಶೇರ್ ಆರ್ ನಾಟ್ ಟೇಕನ್ ಓವರ್ ದ ಆಟ್ ದ ಪೇಸ್ ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಇವಕ್ಕೆ ನೀವು 5 ಕಂಡೀಷನ್ಸ್ ಏನು ಬರ್ತಾವಲ್ಲ ನೇಚರ್ ಆಫ್ ಮರ್ಜರ್ದಲ್ಲಿ, ಸೊ ಅವನ ಫುಲ್ಫಿಲ್ಮೆಂಟ್ ಆಗಿಲ್ಲ, ಸೊ ಅದಕ್ಕಾಗಿ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ಬೋದು. ಸೊ ಓಕೆ, ಅವನು 5 ಕಂಡೀಷನ್ಸ್ ನೀವು ಬರೆದರನ್ನು ನಡೆಯುತ್ತೆ. ಸೊ ಅದರಲ್ಲಿ ಇವು ಕೂಡ 2. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇವನು ಯಾರು ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು ಫೈಂಡ್ ಔಟ್ ದ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಅಂತ ಹೇಳ್ತಾರೆ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ 14 ಪ್ರಕಾರ ಪರ್ಚೇಸ್ ಕನ್ಸಿಡರೇಷನ್ ಕೇಸ್ 3 ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ 14 ಅಂತ ಹೇಳಿ ಮೆನ್ಷನ್ ಮಾಡಿರಿ. ಸೊ ಇದೇನು ಥಿಯರಿ ಇದೆಯಲ್ಲ, ಸೊ ಎಕ್ಸಾಕ್ಟಾಗಿ ನೀವು ಇದನ್ನು ನೀವು ಒನ್ಸ್ ಅಗೇನ್ ರೀಡ್ ಮಾಡಬೇಕು ಮತ್ತು ಇದೇ ಥರನ ಬರಿಬೇಕು ನೀವು ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ನಾವು ಹೆಂಗೆ ಮಾಡ್ಬೋದು ಅಂದರೆ ಪರ್ಚೇಸ್ ಕನ್ಸಿಡರೇಷನ್. ಸೊ ಈಗ ಕೊಟ್ಟಿದ್ದಾರೆ ನೋಡಿ, ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ, ಪರ್ಚೇಸ್ ಕನ್ಸಿಡರೇಷನ್ ಈಸ್ ಟು ಬಿ ಪೇಡ್ ಆನ್ ದ ಬೇಸಿಸ್ ಆಫ್ ₹40 ಪರ್ ಶೇರ್ ಆಫ್ ದ ಅನ್ನಪೂರ್ಣ ಲಿಮಿಟೆಡ್ ದ ಫಾಲೋವಿಂಗ್ ಮ್ಯಾನರ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್ 8% ಇಕ್ವಿಟಿ ಶೇರ್ಸ್ ಮಾಡ್ಕೊರಿ, 10% ಕನ್ವರ್ಟೇಬಲ್ ಡಿಬೆಂಚರ್ ಮಾಡ್ಕೊರಿ, ರಿಮೈನಿಂಗ್ ಅಮೌಂಟ ಕ್ಯಾಶ್ ಬ್ಯಾಲೆನ್ಸ್ ಕೊಡ್ರಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಪರ್ಚೇಸ್ ಕನ್ಸಿಡರೇಷನ್ ಈಸ್ ಟು ಬಿ ಪೇಡ್ ಆನ್ ದ ಬೇಸಿಸ್ ಆಫ್ ₹40 ಪರ್ ಶೇರ್ ಆಫ್ ಅನ್ನಪೂರ್ಣ ಲಿಮಿಟೆಡ್. ದೇರ್ ಆರ್ 20 shares ಇನ್ ಅನ್ನಪೂರ್ಣ ಲಿಮಿಟೆಡ್ ಅಂತ ಹೇಳ್ತಾರೆ. ಸಾರಿ, 20 shares ಅಲ್ಲದ 20,000 shares. ದೇರ್ ಆರ್ 20,000 shares. ಸೊ 20,000 shares ಅಂದ್ರೆ ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಹೇಳ್ರಿ ನೀವು, ನೋಟ್ ನಂಬರ್ 1ದಾಗ ನೋಡ್ರಿ, ಎಷ್ಟು ಎಷ್ಟು ವ್ಯಾಲ್ಯೂ ಕೊಟ್ಟಾರ ಅವ್ರು ನಿಮ್ಗೆ. ನೋಟ್ ನಂಬರ್ 1ದಾಗ 2 lakh rupees ಕೊಟ್ಟಾರೆ. 2 ಲಕ್ಷ ಡಿವೈಡೆಡ್ ಬೈ 10 ಮಾಡಿರಿ, ಎಷ್ಟು ಬರುತ್ತೆ, 20,000 ಬರುತ್ತೆ. ಓಕೆ, ಅಂದರೆ 20,000 ಶೇರ್ಸ್ಗೆ ಎಷ್ಟು ರುಪೀಸ್ ಇದ್ದಂಗೆ ₹10 ಅಂದರೆ ಎಷ್ಟು ಅಮೌಂಟ್ ಆಯಿತು,
2 ಲ್ಯಾಕ್ ರುಪೀಸ್ ಆಯಿತು ಅಂದರೆ 2 ಲಕ್ಷ ರುಪೀಸ್ ಆಯಿತು. ಸೊ ಅದಕ್ಕಾಗಿ ಈ ಥರ ನೀವು ಮಾಡ್ಕೋಬೇಕು. 20,000 ಶೇರ್ಸ್ ಇನ್ ಅನ್ನಪೂರ್ಣ ಲಿಮಿಟೆಡ್. ದೇರ್ ಫೋರ್ ಫಸ್ಟಿಗೆ ಏನು ಮಾಡಬೇಕಂದ್ರೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ತಾರೆ ನೋಡ್ರಿ. ಪರ್ಚೇಸ್ ಕನ್ಸಿಡರೇಷನ್ ಈಕ್ವಲ್ ಟು 20,000 ಶೇರ್ಸ್ ಆಟ್ ರುಪೀಸ್ 40 ಪರ್ ಶೇರ್ಸ್ ಅಂದರೆ ಎಷ್ಟಾಯಿತು, 40 ಇಂಟು 20,000 ಅಂದರೆ 8 ಲ್ಯಾಕ್ ರುಪೀಸ್ ಆಯಿತು. ಸೊ ಅದನ್ನು ಈ ಸೈಡ್ ಮೆನ್ಷನ್ ಮಾಡಿರಿ, 8 ಲ್ಯಾಕ್ ರುಪೀಸ್ ಅಂತೇಳಿ ಮೆನ್ಷನ್ ಮಾಡಬೇಕು ನೀವು, 8 ಲ್ಯಾಕ್ ರುಪೀಸ್. ಸೊ ಫಸ್ಟಿಗೆ. ಸೊ ಆ ನಂತರ ಇಲ್ಲಿ ಸೆಕೆಂಡ್ ಒನ್ ಇಟ್ ಈಸ್ ಅ ಪೇಡ್ ಇನ್ ದ ಫಾಲೋವಿಂಗ್ ಮ್ಯಾನರ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅ ಪೇಡ್ ಇನ್ ದ ಫಾಲೋವಿಂಗ್ ಮ್ಯಾನರ್. ಸೊ ಯಾವ ಮ್ಯಾನರ್ದಾಗ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ರಿ. ಫಸ್ಟ್ ಒನ್ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ, 80% ಕೊಡ್ರಿ ಶೇರ್ಸ್ ಅಂತ ಹೇಳ್ತಾರೆ, ಇಕ್ವಿಟಿ ಶೇರ್ಸ್. 10% ಕನ್ವರ್ಟೇಬಲ್ ಡಿಬೆಂಚರ್ಸ್. ನೆಕ್ಸ್ಟ್ ಬ್ಯಾಲೆನ್ಸ್ ಇನ್ ಕ್ಯಾಶ್ದಾಗ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅಂದರೆ 8 ಲ್ಯಾಕ್ ಯಾವ ಥರ ಇದನ್ನು ಮಾಡಿದ್ದಾರೆ ಅಂದರೆ 80% ಇಕ್ವಿಟಿ ಶೇರ್ಸ್ ಅಂದರೆ 80% ಇಕ್ವಿಟಿ ಶೇರ್ಸ್ ಅಂದರೆ ಇಲ್ಲಿ 8 ಲ್ಯಾಕ್ ಅಮೌಂಟ್ ಏನು ಬಂದಿದೆ ನೋಡ್ರಿ, ಟೋಟಲ್ ಅಮೌಂಟ್ 8 ಲ್ಯಾಕ್ ಬಂದಿದ್ದಿಲ್ಲ ರೀ. ಸೊ 8 ಲ್ಯಾಕ್ ಮೇಲೆ ಇಂಟು 80 ಡಿವೈಡೆಡ್ ಬೈ 100 ಮಾಡಿದಾಗ 6,40,000 ರುಪೀಸ್ ಬರುತ್ತೆ. ಸೊ ನೆಕ್ಸ್ಟ್ ಕನ್ವರ್ಟ್ 10%. ಸೊ ನೆಕ್ಸ್ಟ್ ನೋಡ್ರಿ 10% ಕನ್ವರ್ಟೇಬಲ್ ಡಿಬೆಂಚರ್. ಸೊ ಏನು ಮಾಡ್ರಿ ನಾ 8 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ 80,000 ಬರುತ್ತೆ. ಓಕೆ. ಸೊ ಈ ಥರ ಮೆನ್ಷನ್ ಮಾಡ್ಬೇಕಂದ್ರೆ 8 ಲ್ಯಾಕ್ ಅವ್ರಿಗೆ ಅಮೌಂಟ್ ಕೊಡತ್ತಾರಲ್ರಿ. ಸೊ 8 ಲ್ಯಾಕ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ ರುಪೀಸ 40 ಇದಂಗೆ ಕೊಟ್ಟಿದ್ದಾರೆ, 40 ಪರ್ ಶೇರ್ ಅಂತೇಳಿ. ನೆಕ್ಸ್ಟ್ ನೋಡಿ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿತೆ, 8 ಲ್ಯಾಕ್ದಲ್ಲಿ ಆಲ್ರೆಡಿ 6,40,000 ಆಯಿತು, 80,000 ಆಯಿತು, ರಿಮೈನಿಂಗ್ 80,000 ಆಗುತ್ತೆ. ಸೊ ಅಂದರೆ ಮ್ಯಾಚ್ ಆಯ್ತಲ್ಲ, 8 ಲ್ಯಾಕ್ ಪೂರ 3 ವೇದಾಗ ಕೊಡ್ತಾರೆ ಅಂತ ಹೇಳ್ಬೋದು. ಒಂದು 80% ಇಕ್ವಿಟಿ ಶೇರ್ಸ್ ಮಾಡ್ತಾರೆ, ನೆಕ್ಸ್ಟ್ 10% ಕನ್ವರ್ಟೇಬಲ್ ಡಿಬೆಂಚರ್, ನೆಕ್ಸ್ಟ್ ಬ್ಯಾಲೆನ್ಸ್ ಇನ್ ಕ್ಯಾಶ್ದಾಗ 80,000. ಸೊ ಅಂದರೆ ಈಗ 80,000 8 ಲ್ಯಾಕ್ದಾಗ 6,40,000 ಫಸ್ಟ್ 80%, ನೆಕ್ಸ್ಟ್ ಏನು ಮಾಡಬೇಕು 80,000 ಕನ್ವರ್ಟೇಬಲ್ ಡಿಬೆಂಚರ್ದಿಂದ 80,000. ಸೊ ಟೋಟಲ್ ಈಗ ಎಷ್ಟು ಉಳಿತೆ 80,000. ಸೊ ಲಾಸ್ಟಿಗೆ ಮ್ಯಾಚ್ ಆಯ್ತಲ್ಲ ರೀ 8 ಲ್ಯಾಕ. ಸೊ 80% 10% ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಅನ್ಬೋದು. ಸೊ ಇದು ಆಯ್ತು ಈಗ ಪರ್ಚೇಸ್ ಕನ್ಸಿಡರೇಷನ್. ಸೊ ಇದಾದ ನಂತರ ಸೊ ಫಸ್ಟ್ ನೆಕ್ಸ್ಟ್ ಏನು ಹೇಳ್ತಾರೆ, ರೈಟ್ ದ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೀಹರಿ ಲಿಮಿಟೆಡ್. ಸೊ ಜರ್ನಲ್ ಎಂಟ್ರೀಸ್ ಬರಿಬೇಕಂತ ಹೇಳ್ತಾರೆ. ಸೊ ಏನೆಲ್ಲ ಸಿಂಪಲ್ ಇದೆ, ಏನು ಮಾಡಿರಿ ಒಂದು ಫಾರ್ಮೇಟ್ ಹಾಕ್ಬೇಕು, ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೀಹರಿ ಲಿಮಿಟೆಡ್ ಅಂತ ಹಾಕ್ರಿ. ನೆಕ್ಸ್ಟ್ ಅವನ್ನ ಸೊ ಪರ್ಟಿಕ್ಯುಲರ್ಸ ಲೇಜರ್ ಫೋಲಿಯೋ ನಂಬರ ಡೆಬಿಟ ಕ್ರೆಡಿಟ, ಇಲ್ಲಿ ಸೀರಿಯಲ್ ನಂಬರ ಪರ್ಟಿಕ್ಯುಲರ್ಸ್ ಅಂತ ಹಾಕ್ತೀರಿ ನೀವು. ಸೀರಿಯಲ್ ನಂಬರ್ ಫಸ್ಟಿಗೆ ತೋರಿ. ಸೊ ಇದಕ್ಕೆ ನಿಮ್ಗೆ ಗೊತ್ತಿದೆ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ರಿ ಟು ಲಿಕ್ವಿಡೇಟರ್ ಆಫ್ ಅನ್ನಪೂರ್ಣ ಲಿಮಿಟೆಡ್ ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಪೇಬಲ್ ಅಂತ ಹಾಕ್ಬೇಕು. ಸೊ ಎಷ್ಟು ಪರ್ಚೇಸ್ ಮಾಡತ್ತಾರೆ ನೋಡ್ರಿ, ಎಷ್ಟಕ್ಕಿಂತ 8 ಲ್ಯಾಕ್ ರುಪೀಸ್ ಮಾಡತ್ತಾರಲ್ರಿ. 40,000 ಇಂಟು 20,000 ಇಂಟು 40 ರುಪೀಸ್ ಅಂದ್ರೆ 8 ಲ್ಯಾಕ್. ಸೊ 8 ಲ್ಯಾಕಿಗಿಂತ ಪರ್ಚೇಸ್ ಮಾಡತ್ತಾರಂದ್ರೆ 8 ಲ್ಯಾಕ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಲಿಕ್ವಿಡೇಷನ್ ಎಷ್ಟಕ್ಕಾಗತ್ತೈತದ 8 ಲ್ಯಾಕ್ ರುಪೀಸ್ಗೆ ಆಗುತ್ತೆ. ಸೊ ಬೀಯಿಂಗ್ ಏನು ಬರ್ತೀರಿ, ಪರ್ಚೇಸ್ ಕನ್ಸಿಡರೇಷನ್ ಪೇಬಲ್ ಅಂತ ಬರೀಬೇಕು, ಅಥವಾ ಪರ್ಚೇಸ್ ಕನ್ಸಿಡರೇಷನ್ ಓಕೆ ಪೇಬಲ್ ಆರ್ ಡ್ಯೂ ಅಂತಂದರೆ ಡ್ಯೂ ಬರಿಬೋದು. ಓಕೆ. ನೆಕ್ಸ್ಟ್ ಒನ್ ನೋಡ್ರಿ. ಸೊ ಯಾವಾಗಲೂ ಇನ್ನು ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ಏನು ಮಾಡ್ತಾರೆ, ಇದ್ರ ಮೇಲೆ ನೀವು ಜರ್ನಲ್ ಎಂಟ್ರಿ ಬರಿಬೇಕಾಗುತ್ತೆ. ಓಕೆ. ಸೊ ಈಗ ಫಸ್ಟ್ ಏನು ಮಾಡೋಣ, ಅಸೆಟ್ಸ್ಗಳನ್ನ ತೆಗೆದುಕೊಳ್ತಾ ಇರಬೇಕು. ಸೊ ಫಸ್ಟಿಗೆ ಅಸೆಟ್ಸ್ಗಳು ನೋಡ್ರಿ. ಸೊ ನೋಟ್ಸ್ ಟು ಅಕೌಂಟ್ದಾಗ ಅಸೆಟ್ಸ್ಗಳು ಯಾವುದೂ ಇಲ್ಲ. ಸೊ ಇಲ್ಲಿ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಇದೆ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಕರೆಂಟ್ ಅಸೆಟ್ಸ್ ಇದೆ. ಸೊ ನಾನ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಇದ್ರೊಳಗೆ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ 1,75,000. ಸೊ ಏನು ಮಾಡಬೇಕು, ಇಷ್ಟೇ ಮೆನ್ಷನ್ ಮಾಡಬೇಕು. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಡೆಬಿಟ 1,75,000 ಮೆನ್ಷನ್ ಮಾಡಬೇಕು. ಓಕೆ. ಸೊ ಎಲ್ಲ ಅಸೆಟ್ಸ್ಗಳನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒಂದು ನೋಡಿ, ಇನ್ನು ಕರೆಂಟ್ ಅಸೆಟ್ಸ್ ಇದೆ ಅಲ್ರಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇದೆ ಎಷ್ಟು 1 ಲ್ಯಾಕ್ ರುಪೀಸ್. ಸೊ ಏನು ಮಾಡಿರಿ, ನಾನ್ ಕರೆಂಟ್ ನಾನ್ ಕರೆಂಟ್ ಒನ್ಸಿಗಿನ ಇನ್ನೊಂದು ನೋಡೋಣ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 1 ಲ್ಯಾಕ್ ರುಪೀಸ್ ಇದೆ. ಸೊ ಏನು ಮಾಡ್ರಿ, ಇಂದ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 1 ಲ್ಯಾಕ್ ರುಪೀಸ ಮೆನ್ಷನ್ ಮಾಡಿರಿ. ಓಕೆ. ನೆಕ್ಸ್ಟ್ ಸೀರಿಯಲ್ ವೈಸ್ ಬರೋಣ. ಸೊ ಮತ್ತು ನೋಡ್ರಿ, ಕರೆಂಟ್ ಅಸೆಟ್ಸ್ ಇದೆ 1,50,000 ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿರಿ 1,50,000. ಓಕೆ. ನಂತರ ಏನು ಮಾಡಿರಿ,
ಗುಡ್ ವಿಲ್ ಅಂತ ಬರೆದು ಬಿಡ್ರಿ. ಹಂಗೆ ಗುಡ್ ವಿಲ್ ಅಕೌಂಟ್ ಅಂತ ಹೇಳಿ ಬರ್ದ ಒಂದು ಸ್ವಲ್ಪ ಇಲ್ಲಿ ಒಂದು 2 ಲೈನ್ ಗ್ಯಾಪ್ ಇಟ್ಕೊರಿ. ಇನ್ನು ಮತ್ತು ಯಾವ ಇನ್ಫಾರ್ಮೇಷನ್ ಅದ ನೋಡೋಣ. ಓಕೆ, ಪ್ರಾಬ್ಲಮ್ದಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಏನೂ ಇಲ್ಲ. ಸೊ ಜಸ್ಟ್ ಒಂದು ಲೈನ್ ಬಿಡ್ರಿ. ಇನ್ನು ಕರೆಂಟ್ ಇನ್ನು ಲ್ಯಾಬಿಲಿಟೀಸ್ಗಳು ನೋಡ್ಕೋತ ಹೋಗ್ರಿ. ಲ್ಯಾಬಿಲಿಟೀಸ್ದಾಗ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅದು ಇದು ಬರೋದಿಲ್ಲ. ಸೊ ಜಸ್ಟ್ ನೀವು ಏನು ಮಾಡಬೇಕು, ಲ್ಯಾಬಿಲಿಟೀಸ್ ಯಾವ್ಯಾವ ನೋಡಿರಿ. 15% ಡಿಬೆಂಚರ್ ಇದೆ. ಎಷ್ಟಿದೆ? 1 lakh rupees ಇದೆ. ಸೊ ಏನು ಮಾಡಿರಿ, 15% ಡಿಬೆಂಚರ 1 lakh. ಟೂ ಅನ್ಬೇಕಾ ನೀವು? ಇದೆಲ್ಲ ಅಸೆಟ್ಸ್ಗಳೆಲ್ಲ ಡೆಬಿಟ್ ಅನ್ಬೇಕು. ನೆಕ್ಸ್ಟ್ ಇದನ್ನ 15% ಡಿಬೆಂಚರ್ಸ ಎಷ್ಟಿದೆ? 1 lakh rupees. ನೆಕ್ಸ್ಟ್ ಮತ್ತು ಯಾವ ಲಯಬಿಲಿಟೀಸ್ ಅದಾವ ನೋಡಿರಿ. ಏನಿಲ್ಲ, ಜಸ್ಟ್ ಏನು ಮಾಡಬೇಕು, ಅಸೆಟ್ಸ್ಗಳನ್ನ ಡೆಬಿಟ್ ಮಾಡ್ಕೋಬೇಕು, ಲಯಬಿಲಿಟೀಸ್ಗಳನ್ನ ಏನು ಮಾಡ್ಕೋಬೇಕು, ಕ್ರೆಡಿಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಲಯಬಿಲಿಟೀಸ್ ಯಾವುದಿದೆ ನೋಡಿರಿ, ಡಿಬೆಂಚರ್ ಆದ ನಂತರ ಕ್ರೆಡಿಟರ್ಸ್ ಇದೆ. ಎಷ್ಟು? 50,000 ಇದೆ. ಸೊ ಕ್ರೆಡಿಟರ್ಸ್ 50,000 ಇದೆ ಅಲ್ರಿ. ಸೊ ಇದನ್ನು ಮೆನ್ಷನ್ ಮಾಡಬೇಕು. ಟು ಕ್ರೆಡಿಟರ್ಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಟು ಕ್ರೆಡಿಟರ್ಸ್ ಅಕೌಂಟ್ 50,000 ಅಂತೇಳಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಒಂದು ಲಾಸ್ಟಿಗೆ ಇದನ್ನು ಒಂದು ಮೆನ್ಷನ್ ಮಾಡಬೇಕು. ಸೊ ನೋಡಿರಿ, ಇನ್ನೂ ಯಾವ ಲಯಬಿಲಿಟೀಸ್ ಅದಾವನ್ನ ನೋಡಬೇಕು ಪ್ರಾಬ್ಲಮ್ದಲ್ಲಿ. ಸೊ ಯಾವ ಲಯಬಿಲಿಟೀಸ್ ಅದಾವನ್ನ ನೋಡಿರಿ. ಯಾವುದು ಲಯಬಿಲಿಟೀಸ್ ಇಲ್ಲ. ಆಲ್ರೆಡಿ ಡಿಬೆಂಚರ್ ತೆಗೆದುಕೊಂಡಿದ್ದೇವೆ, ಕ್ರೆಡಿಟರ್ಸ್ ಕೂಡ ತೆಗೆದುಕೊಂಡಿದ್ದೇವೆ. ಓಕೆ, ಲಯಬಿಲಿಟೀಸ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಒಂದು ಎಂಟ್ರಿ ಪಾಸ್ ಮಾಡಬೇಕು. ಟು ಪರ್ಚೇಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು ನೀವು. ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಎಷ್ಟಿಗೆ ಪರ್ಚೇಸ್ ಮಾಡಿದ್ದಾರೆ ಬಿಸ್ನೆಸ್ಸ? ಇಲ್ಲೇ ಇದೆ ನೋಡಿರಿ, 8 lakh ಮಾಡಿದ್ದಾರೆ ಇಲ್ರಿ. ಸೊ 8 lakh ಅಂತೇಳಿ ಯಾವ ಟು ಮೆನ್ಷನ್ ಇನ್ ಇಯರ್. ಸೊ 8 lakh. ಸೊ ಹಾಗಾದರೆ ಇವ್ನು ಟೋಟಲ್ ಮಾಡಿರಿ. 8 lakh 50,000 1 lakh. ಸೊ 9,50,000 ಆಯ್ತು. 8 lakh 9,50,000. ಸೊ ಅದರೊಳಗೆ ಸೊ ಬ್ಯಾಲೆನ್ಸ್ ಏನು ಉಳಿತಲ್ಲ, ಸೊ ಅದನ್ನು ಗುಡ್ ವಿಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಎಷ್ಟು ಗುಡ್ ವಿಲ್ ಬರುತ್ತೆ? 5,25,000 ಗುಡ್ ವಿಲ್ ಬರುತ್ತೆ. ಓಕೆ, ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ಬೋದು, 5,25,000. ಸೊ ಓಕೆ, ನೀವೆಲ್ಲ ಜರ್ನಲ್ ಎಂಟ್ರಿ ಸಾಲ್ವ್ ಮಾಡಿದ್ದೀರಾ. ಸೊ ಈ ಥರ ಸಾಲ್ವ್ ಮಾಡಬೇಕು. ಸೊ ಬೀಯಿಂಗ್ ಏನು ಮಾಡಬೇಕು, ನರೇಶನ್ ಇನ್ ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕ್ ಓವರ್ ದ ಆ್ಯಂಡ್ ಬ್ಯಾಲೆನ್ಸ್ ಆಫ್ 5,25,000 ಟ್ರಾನ್ಸ್ಫರ್ ಟು ಗುಡ್ ವಿಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಲಾಸ್ಟ್ ಒನ್ ಎಂಟ್ರಿ ಅಂತ ಹೋಗ್ಬೇಕು. ಲಿಕ್ವಿಡೇಟರ್ ಆಫ್ ಅನ್ನಪೂರ್ಣ ಲಿಮಿಟೆಡ್ ಅಕೌಂಟ್ ಡೆಬಿಟರ್. ಎಷ್ಟು ಲಿಕ್ವಿಡೇಷನ್ ಆಗತ್ತಾರ ಅವ್ರ? 8 lakh ಆಗತ್ತಾರಲ್ರಿ, 8 lakh. ಸೊ ನೆಕ್ಸ್ಟ್ ಟು ಇಕ್ವಿಟಿ ಸೇರಿ ಕ್ಯಾಪಿಟಲ್ ಅಕೌಂಟ್ ಎಷ್ಟು ರೀ? ಟು ಇಕ್ವಿಟಿ ಸೇರಿ ಕ್ಯಾಪಿಟಲ್ ಅಕೌಂಟ್ 6. ಸೊ ಇಲ್ಲಿ ನೋಡೋಣ, ಇಕ್ವಿಟಿ ಸೇರಿ ಕ್ಯಾಪಿಟಲ್ ಎಷ್ಟಿದೆ ನೋಡೋಣ. ಸೊ ಇದನ್ನು ಇಲ್ಲಿ ತೊಗೋಬೇಕು. ಎಲ್ಲಿ ಅಂದ್ರೆ ಇನ್ಫಾರ್ಮೇಷನ್ ಇಲ್ಲಿದೆ ನೋಡ್ರಿ. ಒನ್ಸ್ ಅಗೇನ್ ಸೊ ಇಕ್ವಿಟಿ ಸೇರಿ ಕ್ಯಾಪಿಟಲ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಬೇಕು. ಎಷ್ಟು? 6,40,000. ಸೊ 6,40,000 ಇಕ್ವಿಟಿ ಸೇರಿ ಕ್ಯಾಪಿಟಲ್ ಅಕೌಂಟ್ 6,40,000. ನೆಕ್ಸ್ಟ್ ಸೊ 8 lakh ಹೆಂಗೆ ಮಾಡಿದ್ದಾರೆ ನಾವು? ಫಸ್ಟ್ ಏನು ಮಾಡಿರಿ, ಟು ಇಕ್ವಿಟಿ ಸೇರಿ ಕ್ಯಾಪಿಟಲ್ ಅಕೌಂಟ್ 6,40,000. ಓಕೆ, ಸ್ವಲ್ಪ ನಾ ಇಲ್ಲಿ ಬರೆಯುವಾಗ ಒಂದು ಸ್ವಲ್ಪ ಇದನ್ನಾಗಿದೆ. ಸೊ ಜಸ್ಟ್ ಇದು ಈಗೇನು ನೀವು ತೊಗೊಂಡಿದ್ದು ನೋಡ್ರಿ, ಇದು ಇನ್ಫಾರ್ಮೇಷನ್. ಓಕೆ, ಸೊ ಇಲ್ಲಿದೆ ನೋಡ್ರಿ. ಸೊ ಇದನ್ನೇ ಬರೆದು ಬಿಡಬೇಕು. ಸೊ ಇಕ್ವಿಟಿ ಸೇರಿ ಕ್ಯಾಪಿಟಲ್ ಅಕೌಂಟ್ 6,40,000. ನೆಕ್ಸ್ಟ್ ಕನ್ವರ್ಟೇಬಲ್ ಡಿಬೆಂಚರ್ಸ್ 80,000. ನೆಕ್ಸ್ಟ್ ಕ್ಯಾಶ್ 80,000. ಸೊ ಇದನ್ನೇ ಮೆನ್ಷನ್ ಮಾಡಿರಿ. ಸೊ ಏನು ಮಾಡಬೇಕು, ಟು ಇಕ್ವಿಟಿ ಸೇರಿ ಕ್ಯಾಪಿಟಲ್ ಅಕೌಂಟ್ 6,40,000. ನೆಕ್ಸ್ಟ್ ಟು ಕನ್ವರ್ಟೇಬಲ್ ಡಿಬೆಂಚರ್ 80,000. ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ 80,000 ಮೆನ್ಷನ್ ಮಾಡಬೇಕು. ಟು ಕ್ಯಾಶ್ ಅಕೌಂಟ್ 80,000. ಸೊ ಟೋಟಲ್ ಎಷ್ಟಾಗುತ್ತೆ? 6,40,000 80,000 ಟೋಟಲ್ 8 lakh rupees ಆಗುತ್ತೆ. ಸೊ ಇಲ್ಲಿ ಮಾಡಿದಾರೆ ಇಲ್ರಿ. ಸೊ 8 lakh rupees ಇಲ್ಲಿ ಮಾಡಿದ್ದಾರೆ ನೋಡಿ. 6,40,000 80,000 ಸೊ ಟೋಟಲ್ 8 lakh rupees. ಸೊ ಇದನ್ನು 8 lakh rupees ಇಲ್ಲಿ ಮೆನ್ಷನ್ ಮಾಡಬೇಕು. ಬೀಯಿಂಗ್ ಸೆಟಲ್ಮೆಂಟ್ ಆಫ್ PC 80% ಇನ್ ಇಕ್ವಿಟಿ ಶೇರ್ಸ್, 10% ಇನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಆ್ಯಂಡ್ 10% ಇನ್ ಕ್ಯಾಶ್. 10% ಅನ್ನೋ ಬದಲಿ ಏನು ಅನ್ಬೋದು ಅಂದರೆ ಬ್ಯಾಲೆನ್ಸ್ ಅಮೌಂಟ್ ಇನ್ ಕ್ಯಾಶ್ ಅಂತ ಹೇಳ್ಬೋದು ನಾವು. 10% ತೊಗೊಬಾರ್ದಿಂದ ಬ್ಯಾಲೆನ್ಸ್ ಕ್ಯಾಶ್ ಅಂತ ಮಾಡ್ಬೋದು ನೀವು. ಓಕೆ, ಸೊ ಈ ಥರ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಓಕೆ, ಸೊ ಇನ್ನೇನಿಲ್ಲ ಪ್ರಾಬ್ಲಮ್ದಲ್ಲಿ ಮತ್ತೇನು ಕೇಳಿದಾರೆ ನೋಡ್ರಿ. ಸೊ ಇಷ್ಟೇ ಕೇಳಿದಾರೆ ರೀ. ಫಸ್ಟ್ ನೇಚರ್ ಆಫ್ ಯಾವ್ದು ನೇಚರ್ ಆಕೈತೆ ಅನ್ನೋದು ಮೆನ್ಷನ್ ಮಾಡಬೇಕು. ವಾಟ್ ಆರ್ ದ ರೀಸನ್ಸ್ ಏನಿದಾವ ಪರ್ಚೇಸ್ ಕನ್ಸಿಡರೇಷನ್ಗೆ,
ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಪರ್ಚೇಸ್ ಕನ್ಸಿಡರೇಷನ್. ನೆಕ್ಸ್ಟ್ ಒನ್ನ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಪರ್ಚೇಸ್ ಕನ್ಸಿಡರೇಷನ್. ನೆಕ್ಸ್ಟ್ ಒನ್ನ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿದ್ರು. ಓಕೆ, ಸೊ ಒನ್ಸ್ ಅಗೇನ್ ನೀಟಾಗಿ ಫಸ್ಟ್ ಏನು ಮಾಡಿರಿ, ಕ್ಲಾಸನ್ನು ಕಂಪ್ಲೀಟಾಗಿ ನೋಡ್ಬೇಕು. ನೀವು ವಿಡಿಯೋ ಕ್ಲಾಸನ್ನು ಕಂಪ್ಲೀಟಾಗಿ ನೋಡಿರಿ. ನಂತರ ನಿಮ್ಮ ಬುಕ್ದಲ್ಲಿ ಒನ್ಸ್ ಅಗೇನ್ ಬರಿಬೇಕು, ಇದನ್ನ ಪ್ರಾಬ್ಲಮ್ ಬರಿಬೇಕು, ವಿತ್ ಆನ್ಸರ್ ಕೂಡ ಬರೀರಿ. ಸೊ ಅದೇ ರೀತಿ ಸೊ ನೀವು ಕೂಡ ಒಮ್ಮೆ ಏನು ಮಾಡಬೇಕು, ಪ್ರಾಬ್ಲಮ ಒಮ್ಮೆ ಕ್ವಶನನ್ನು ನೋಡಿ ಜಸ್ಟ್ ಆನ್ಸರ್ ನೋಡಿ ಕೂಡ ಒಮ್ಮೆ ಸಾಲ್ವ್ ಮಾಡಿರಿ. ಇನ್ನೊಮ್ಮೆ ಆನ್ಸರ್ ನೋಡಲ್ದೇನೋ ಕೂಡ ಒಮ್ಮೆ ಸಾಲ್ವ್ ಮಾಡಿ ನೋಡಬೇಕು. ಸೊ ಅವಾಗ ಮಾತ್ರ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ ಪ್ರಾಕ್ಟೀಸ್ ಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಪ್ರೆಸ್ ದ ಬೆಲ್ ಐಕಾನ್. ಓಕೆ, ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಡ್ಬೋದು. ಸೊ ಇನ್ನೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಮಾಡಿದ್ದೇನೆ ನೋಡಿರಿ. 2024 ಇಯರ್ ಕ್ವಶನ್ ಪೇಪರ್ ಟೋಟಲ್ ಎಷ್ಟು ಕ್ವಶನ್ಸ್ ಅದಾವಲ್ಲ ಎಲ್ಲ ಸಾಲ್ವ್ ಮಾಡಿದ್ದೇನೆ. 2023 ಇಯರ್ ಕ್ವಶನ್ ಪೇಪರ್ ಟೋಟಲ್ ಎಲ್ಲ ಸಾಲ್ವ್ ಮಾಡಿದ್ದೇನೆ. ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಮೇಲೆ 24 ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೇನೆ. 23 ಇಯರ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಎಲ್ಲ ವಿಡಿಯೋ ಕ್ಲಾಸ್ಗಳ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟಲ್ಲಿ ಇವೆ ನೋಡಿರಿ. ಸೊ ಒನ್ಸ್ ಅಗೇನ್ ವಿಸಿಟ್ ಆಗಿರಿ ಪ್ಲೇ ಲಿಸ್ಟ್ಗೆ. ಸೊ ಅಲ್ಲಿ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಆಗಿರಿ, ಪ್ಲೇ ಲಿಸ್ಟ್ಗೆ ನಂತರ ವಿಸಿಟ್ ಆಗಿ ನೀವು ಈಜಿಲಿ ನೋಡ್ಬೋದು, ಕ್ಲಾಸ್ಗಳು ಕೂಡ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ ಪ್ರಾಬ್ಲಮ್ಸನ್ನು, ಸೊ ಈ ವಿಡಿಯೋ ಕ್ಲಾಸನ್ನು. ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.